ನೀನೇನೇ ಹೇಳು, ಇವ್ರಿಗಿಷ್ಟೆಲ್ಲ ಕಷ್ಟ ಕೊಡ್ತಿರೋದು ನನಗೆ ಯಾಕೋ ಸರಿ ಇಲ್ಲ ಅನಿಸ್ತಿದೆ. ಇಷ್ಟು ವರ್ಷ ಮಾಡದೇ ಇರೋಂಥ ಕೆಲಸಗಳನ್ನೆಲ್ಲ ಮಾಡ್ತಿದ್ದಾರೆ ಕಣೋ. ದ ಬೆಸ್ಟ್ ಕರುಣಾಮಯಿ ಅಮ್ಮ ಅಂತ ಅವಾರ್ಡ್ ನಿಮಗೆ ಕೊಡಿಸ್ತೀನಿ ಆಯ್ತಾ? ತಮಾಷೆ ಸಾಕು, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಅಮ್ಮ ಅಮ್ಮ ನಿಮ್ಗೆ ಇದೆಲ್ಲ ಎಷ್ಟು ಹಿಂಸೆ ಆಗ್ತಿದೆ ಅಂತ ನಂಗೆ ಗೊತ್ತಿಲ್ಲ ಅಂದ್ಕೊಂಡ್ರ? ನೀವು ಪ್ರೀತಿ ಕೊಟ್ಟರು ಹಿಂಸೆ ವಾಪಸ್ ಕೊಟ್ಟರು, ಆದರೂ ನೀವು ಕರಗ್ತಾ ಇದ್ದೀರಾ. ಇದೆ ಹೆಣ್ಣಿನ ಗುಣ. ಆದರೆ ನಾವೀಗ ಇದೆಲ್ಲ ಮಾಡ್ತಿರೋದವ್ರು ಕಷ್ಟ ಕೊಡಬೇಕು ಅಂತ ಅಲ್ಲ, ಅವರಲ್ಲಿರೋ ನಿಜವಾದ ಮನುಷ್ಯನ ಹೊರಗಡೆ ತರೋದಕ್ಕೆ. ನನಗೆ ಡಿವೋರ್ಸ್ ಕೊಡೋದ್ರಿಂದ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ತೋರ್ಸೋಕೆ ಹೊರಟಿದ್ಯಾ ತಾನೆ? ಅಷ್ಟೇ ಅಲ್ಲ, ನೀವೊಂದು ವಿಷಯ ಅಬ್ಸರ್ವ್ ಮಾಡಿದ್ರ, ಅಪ್ಪ ತಮ್ಮ ಇನ್ನೊಂದು ವ್ಯಕ್ತಿತ್ವನ ತಾವೇ ನೋಡ್ತಿದ್ರ ಅಂತ ಅನ್ನಿಸ್ತಾ ಇಲ್ವಾ? ಇಷ್ಟು ದಿನ ಕೂತಲ್ಲೇ ಬೇರೆಯವ್ರೆಲ್ಲರಿಗೂ ಆರ್ಡರ್ ಮಾಡ್ತಿದ್ರು, ಒಬ್ಬ ಗಂಡ್ಸ್ ಹಾಗೆ ಇರಬೇಕು ಅಂತಲೂ ಅಂದ್ಕೊಂಡಿದ್ರು. ಆದರೆ ಈಗ ತಮ್ಮ ಸ್ವಾಭಿಮಾನಕ್ಕೆ ಪೆಟ್ಟಾಗುತ್ತೆ ಅನ್ನುವಾಗ ಬಗ್ಗಿ ತಾನಾಗೆ ಎಲ್ಲ ಕೆಲಸ ಮಾಡಿದ್ರು. ಇದು ಒಳ್ಳೆ ಬದಲಾವಣೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಆದರೂ ಯಾಕೋ ಒಂಥರ ಅನಿಸುತ್ತೆ. ಅಮ್ಮ, ಅವ್ರು ಯಾರ ಮೇಲೂ ಡಿಪೆಂಡ್ ಆಗದೆ ಸ್ವಾತಂತ್ರ್ಯವಾಗಿ ಇರ್ತೀನಿ ಅಂತ ಹೇಳಿದ್ರಲ್ವಾ? ಕೈಯಲ್ಲಿ ಶಕ್ತಿ ಇದ್ದು ಕೆಲಸ ಮಾಡದೇ ಇದ್ರೆ ಅಹಂಕಾರ, ಕೈಲಾಗದೆ ಕೆಲಸ ಮಾಡದೇ ಇದ್ರೆ ಅಸಹಾಯಕತೆ. ಎಷ್ಟೇ ಕಷ್ಟ ಬಂದರೂ ತನ್ನ ಕೆಲಸನ ತಾನೇ ಮಾಡ್ಕೊಳ್ಳೋದು ನಿಜವಾದ ಶಕ್ತಿ. ಈ ಸತ್ಯ ಅವ್ರಿಗೆ ಗೊತ್ತಾಗಬೇಕಲ್ವಾ? ನೀನು ಹೇಳೋದೇನೋ ಸರಿ, ಆದರೆ ಎಷ್ಟೇ ಆದರೂ ತಾಳಿ ಕಟ್ಟಿರೋ ಗಂಡ ಕಣೋ ಅವ್ರು ಇದನ್ನೆಲ್ಲ ಮಾಡುವಾಗ ನನ್ನ ಮನಸ್ಸಿಗೆ ಕಷ್ಟ ಆಗುತ್ತೆ. ಆದರೆ ಅವ್ರು ನಿಮಗೆ ಡಿವೋರ್ಸ್ ಕೊಡಬಾರ್ದು ತಾನೇ? ಇದೇನೋ ಹೀಗೆ ಕೇಳ್ತಿದ್ಯಾ? ಕೊಡಬಾರ್ದು. ಹಾಗಿದ್ಮೇಲೆ ಮನಸ್ಸಿಗೆ ಎಷ್ಟೇ ಕಷ್ಟ ಆದರೂ ಗಟ್ಟಿ ನಿರ್ಧಾರ ತಗೊಳ್ಳೇಬೇಕು. ನೋಡಮ್ಮ, ಮರಕ್ಕೆ ಹುಳ ಹೇಳಿದ್ರೆ ಬರೀ ಎಲೆ ಚೂಟಿದ್ರೆ ಸಾಲಲ್ಲ, ಬೇರೆ ಬಿದ್ದಿರೋ ಕ್ರಿಮಿನೇ ಸುಟ್ಟಾಕಬೇಕು. ಹುಟ್ಟಿನಿಂದ ಯಾರೂ ಕೆಟ್ಟೋರಲ್ಲ, ಆದರೆ ಅವ್ರ ಒಳಗಡೆ ಇರೋ ಯೋಚನೆಗೆ ಶಾಕ್ ಟ್ರೀಟ್ಮೆಂಟ್ ಸಿಗದೆ ಇದ್ರೆ ಮುಂದೆ ಕಷ್ಟ ಆಗುತ್ತೆ. ನೋಡಿ, ನಾವೆಲ್ಲ ಜೊತೆ ಇರೋದಕ್ಕೆ ಇಷ್ಟು ಕಷ್ಟಪಡಲೇಬೇಕಮ್ಮ. ಸರಿ, ನೀನಿಷ್ಟು ಹೇಳ್ತಿದ್ಯಾ ಅಂದಮೇಲೆ ಸರಿಯಾಗೇ ಯೋಚನೆ ಮಾಡಿರ್ತೀಯ. ಹಾಗೆ ಆಗಲಿ ಅಮ್ಮ, ಪ್ಲೀಸ್ ಅಪರಾಧಿ ಮನೋಭಾವ ಇಟ್ಕೋಬೇಡಿ. ನೋಡಿ, ನೀವು ಏನು ಯೋಚನೆ ಮಾಡದೆ ಆರಾಮಾಗಿ ಮಲ್ಕೊಳ್ಳಿ. ಕಲ್ಗೆ ಉಳಿಪೆಟ್ಟು ಬಿದ್ರೇನೆ ದೇವಸ್ಥಾನದ ಮೂರ್ತಿ ಆಗೋದಂತೆ. ದೊಡ್ಡವ್ರು ಹೇಳಿದಾರಲ್ವಾ? ಯಾರು? ಯಾರದು? ಅಪ್ಪ, ಇದೇನಿದು ಫುಲ್ ನೆಂದ್ಬಿಟ್ಟಿದ್ದೀರಾ? ಇವತ್ತು ಭೀಮ್ ಅಮಾವಾಸ್ಯೆ, ನೀವು ಸಮುದ್ರ ಸ್ನಾನದ ಅಮಾವಾಸ್ಯೆ ಅಂತ ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ದೀರಾ? ಯಾರು ನನ್ನ ಮೇಲೆ ನೀರು ಚೆಲ್ಲಿದ್ದು? ನಂಗೆ ಗೊತ್ತಿಲ್ಲ. ಏನು ಹುಡುಗಾಟ ಆಡ್ತಾ ಇದ್ದೀರಾ? ನನಗೆ ಸಿಟ್ಟು ಬಂದರೆ ತೀರಾ ಕೆಟ್ಟೋಗ್ಬೇಕಾಯ್ತು, ಹುಷಾರ್. ನೋಡಿ, ನೀವು ಮೊದಲು ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ನೆಗಡಿ ಆಗ್ಬಿಡುತ್ತೆ. ನನ್ನ ಮೇಲೆ ನೀರು ಹಾಕ್ದು ಒಂದು ಕೈ ಸಿಗಲಿ, ಕತ್ತಿ ಸಿಗ್ಬಿಡ್ತೀನಿ. ಅದು ನೋಡೋಣ, ನೀವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಏನು ನೀನು ಗಣಪತಿ ಮಾಡೋ ಅಂದರೆ ಅದು ಯಾರೋ ಗಣಪತಿ ಅಪ್ಪನ್ನೇ ಮಾಡೋದಂತೆ. ಅಲ್ಲ, ರೂಮಲ್ಲಿ ನೀರು ಹಾಕೊಂಡ್ರೆ ಅಪ್ಪನ ಮೈ ಮೇಲೆ ಹಾಕ್ಬಿಟ್ಟಿದೆಯಲ್ಲೋ. ಸ್ವಲ್ಪನಾದರೂ ಬುದ್ಧಿ, ಕಾಮನ್ ಸೆನ್ಸ್ ಯೂಸ್ ಮಾಡಬೇಕಲ್ವಾ? ಅದು ಟೆನ್ಷನಲ್ಲಿ ಏನೋ ಮಾಡೋಕ್ಕೆ ಹೋಗಿ ಏನೋ ಆಗೋಯ್ತು. ಸಾರಿ ಅಣ್ಣ. ಏನಂದ್ರೆ? ಗೊತ್ತಾಗ್ದೆ ಮಾಡಿದೆ ಅಣ್ಣ, ರಿಯಲಿ ಸಾರಿ. ಅಣ್ಣ ಅಂದ್ಯಾ? ಹಾಂ, ಅಣ್ಣ ಅಂದೆ. ಏನಾಯ್ತು? ಪ್ಲೀಸ್, ಮಾಡಿದ್ದು ನಾನು ಅಂತ ಮಾತ್ರ ಡ್ಯಾಡಿ ಹೇಳ್ಬೇಡ. ಅಣ್ಣ ಅತ್ತ ಕರೆದಿದೆಯಲ್ಲ, ನೋಡ್ಕೋತೀನಿ ಬಿಡು.
ಭೀಮನ ಅಮಾವಾಸ್ಯೆ. ನೈಸ್, ವೆರಿ ನೈಸ್. ಕರ್ಣ, ಸಂಜು, ಬೇಗ ಬನ್ನಿ, ಪೂಜೆಗೆಲ್ಲ ರೆಡಿ ಇದೆ. ಏನ್ ನಗು, ಏನ್ ಸಂಭ್ರಮ. ನಡಿಲಿ ನಡಿಲಿ. ಬಾ. ಮಾಲ್ತಿ, ಇವತ್ತು ನನ್ನ ಹತ್ರ ಬರದೆ ಎಲ್ಲಿ ಹೋಗ್ತೀಯ? ಆಗಿದೆ ಹಬ್ಬ. ದೊಡ್ಡದಾಗಿ ನನಗೆ ಪಾಠ ಕಲಿಸ್ತಾ ಇದೆಯಲ್ವಾ? ನಿಜವಾದ ಪಾಠ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಓ, ಪರವಾಗಿಲ್ಲ ಡಾರ್ಲಿಂಗ್, ಹೆಂಡತಿಗೆ ಹೂವು ಮುಡ್ಸೋದನ್ನ ಕಲ್ತ್ಬಿಟ್ಟಿದ್ಯಾ. ಎಲ್ಲ ನಿಮ್ಮ ತಾತನ ಥರನೇ ನೀನು. ತಗೊಮ್ಮ, ಊದ್ಕಡಿ ತಗೋ. ಆ ತಟ್ಟೆ ತೆಗೆದಿಡು. ತಗೋಪ್ಪ, ಆಶೀರ್ವಾದ ಮಾಡಿ. ಅರೆ, ನೀವೇ ನನ್ನ ದೇವರು, ನೀವು ನನ್ನ ಕಾಲಕ್ಕೆ ಬೀಳ್ತೀರಾ? ಹೆಂಡತಿ ಆದವಳು ಗಂಡನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಬೇಕಂತೆ. ಗಂಡನ ಪಾದದಲ್ಲಿ ಯಾವಾಗಲೂ ಕಾಯೋದೇರಿರ್ತಾಳಂತೆ ಗೊತ್ತಾ?